ಇವತ್ತು ಕೂಡ ನಮ್ಮ ಭಾರತ ದೇಶವನ್ನು ದೇವರು ಕಟಾಕ್ಷಿಸಿ ಅದನ್ನು ಕರುಣಿಸಿ ದೇವರು ಅದಕ್ಕೆ ವಾಗ್ದಾನ ಕೊಡುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಹಾಲೆಲೂಯಾ, ಆತನು ಏನು ಬೇಕೋ ಅದನ್ನು ಕೊಡುವ ದೇವರು. ಇದುವರೆಗೂ ಸಮೃದ್ಧಿಯಾಗಿ, ಇದುವರೆಗೂ ಆಶ್ಚರ್ಯವಾಗಿ, ಇದುವರೆಗೂ ನಾವು ಯೋಚನೆ ಮಾಡಿ ನೋಡುವುದಾದರೆ ನಮ್ಮ ಭಾರತ ದೇಶ ಹಾಲೆಲೂಯಾ ಎಷ್ಟೋ ಕಾರ್ಯಗಳಲ್ಲಿ ಮುನ್ನಡೆಯುತ್ತಾ ಇದೆ. ಎಷ್ಟೋ ವಿಷಯಗಳಲ್ಲಿ ದೇಶದಲ್ಲಿ ಅಂದರೆ ಜಗತ್ತಿನಲ್ಲಿಯೇ ಒಂದು ದೊಡ್ಡ ಪದವಿಯನ್ನು, ಸ್ಥಾನವನ್ನು, ಮಾನವನ್ನು ದೇವರು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಭಾರತ ದೇಶದಲ್ಲಿ ಕಷ್ಟಗಳು ಇರಬಹುದು, ಉಪದ್ರವಗಳು ಇರಬಹುದು, ನಾನಾ ಕುಂದು ಕೊರತೆ, ಮಳೆ ಇಲ್ಲದ ಕಷ್ಟಗಳು ಇರಬಹುದು, ಬರಿತನ ಬಂಜೆತನ ಇರಬಹುದು, ಎಷ್ಟೋ ಬಡವರು ಇರಬಹುದು, ದರಿದ್ರರು ಇರಬಹುದು. ಆದರೂ ಕೂಡ ಹಾಲೆಲೂಯಾ ದೇವರು ನಮ್ಮ ಭಾರತವನ್ನು ಮೆಚ್ಚಿ ಭಾರತದ ಮೇಲೆ ಉದ್ದೇಶವನ್ನು ಇಟ್ಟು ಭಾರತವನ್ನು ಕಟಾಕ್ಷಿಸಿ ಭಾರತವನ್ನು ಆಶೀರ್ವದಿಸಿ ಅದಕ್ಕೆ ಬೇಕಾದ ಸ್ಥಾನಮಾನವನ್ನು ಕೊಟ್ಟು ಇಟ್ಟಿದ್ದಾರೆ. ಹಾಲೆಲೂಯಾ. ಜಗತ್ತು ತಿರುಗಿ ನೋಡುವಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಜಗತ್ತು ಹುಡುಕಿ ಬರುವಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಲೆಲೂಯಾ. ಬಲಪಡಿಸುತ್ತಾ ಇದ್ದಾರೆ, ಮುಂದುವರಿಸುತ್ತಾ ಇದ್ದಾರೆ, ಅಭಿವೃದ್ಧಿಗೊಳಿಸುತ್ತಾ ಇದ್ದಾರೆ. ಇದೆಲ್ಲ ದೇವರ ಕಟಾಕ್ಷ, ದೇವರ ಕರುಣೆ, ದೇವರ ದಯೆ, ದೇವರ ವಾಗ್ದಾನ. ಹಾಲೆಲೂಯಾ.